ಇನ್ನು ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ 7 ವರ್ಷದ ಬಾಲಕಿ ಬಲಿಯಾದ ಮಂಡ್ಯದ ವಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಈಗ ಪೋಷಕರು ಇಂಥ ಒಂದು ಆರೋಪ ಮಾಡ್ತಿದ್ದಾರೆ. ಆಪರೇಷನ್ ಆಗುವವರೆಗೂ ಕೂಡ ಮಗಳು ಚೆನ್ನಾಗೇ ಇದ್ಲು, ಆದರೆ ಬೆಳಗ್ಗೆ ಶುಕ್ರವಾರ ಇದಕ್ಕಿದ್ದ ಹಾಗೆ ಏರುಪೇರಾಗಿದೆ. ಇದಕ್ಕೆ ಕಾರಣ ಇವರು ಟ್ರೈನಿ ಸ್ಟೂಡೆಂಟ್ಗಳಿಗೆ ಯಾರು ಬರ್ತಾರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಗಳು ಅವರ ಮೂಲಕ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ. ಸ್ಥಳಕ್ಕೆ ಉಸ್ತುವಾರಿ ಸಚಿವರು ಡಿಸಿ ಬರಬೇಕು ಅಂತ ಈಗ ಒಂದಷ್ಟು ಸಂಘಟನೆಗಳು ಕೂಡ ಅವರಿಗೆ ಸಪೋರ್ಟ್ ಕೊಟ್ಟಿರೋದು ಪೋಷಕರಿಗೆ. ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ 7 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನೋ ಆರೋಪ. ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಬಾಲಕಿ ಸಾನ್ವಿ. ಈ ಕಾಲಿನ ಮೂಳೆ ಮುರಿತ ಆಗಿತ್ತು, ಅದಕ್ಕೋಸ್ಕರ ಟ್ರೀಟ್ಮೆಂಟ್ಗೆ ಅಂತ ಶಸ್ತ್ರಚಿಕಿತ್ಸೆ ಕೂಡ ಆಯಿತು ಯಶಸ್ವಿಯಾಗಿ. ಆದರೆ ಶುಕ್ರವಾರ ಬೆಳಗ್ಗೆ ಆದಾಗ ಅಲ್ಲಿ ಮಗು ಸಾವನ್ನಪ್ಪಿದೆ. ಮೇಡಮ್ ಸಾಹೇಬ್ರು ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬರಬೇಕು. ದಿನ ಆಪರೇಷನ್ ಆಯ್ತು ಅಂದ್ರೆ ನಮಗೆ ಕಣ್ಣಿಗೆ ನಿದ್ದೆ ಬರಲಿಲ್ಲ. 10:30 11 ಗಂಟೆಗೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚೆನ್ನಾಗಿ ಅಂದ ನನ್ನ ಮಗಳು ಎಲ್ಲರೂ ಚೆನ್ನಾಗಿ ಅಂದರು. ನಾನು ಶುಕ್ರವಾರ ದಿನ ಫೋನ ಮಾಡಿದ್ದೆ, ಅಮ್ಮ ಬಮ್ಮ ನೀನು ಅಂದು. ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರ ಹಾಕಿ ಮನೆಗಿಲ್ಲ. ಅಯ್ಯೋ ಮಗಳೇ ಇಂಥ ಕೆಲಸ ಆಯ್ತಲ್ಲ, ನಮ್ಮ ಹೆಸರು ವಾಸಿಗೆ ತತ್ತೀನಿ ಎಂದು ಹಿಂಗೆ ಮನಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಎಂದಕ್ಕೆ. ಅಮ್ಮ ನೀನು ಅಳ್ಬೇಡ ಅಂತ ಕಣ್ಣೀರು ಸೀಟಿ ನಾನು ಚೆನ್ನಾಗಿ ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊ ಬರ್ತೀನಿ ಅಂದು ನನ್ನ ಮಗಳು ಅಂದ್ಲು. ನನ್ನ ಕಣ್ಣೀರು ಸೀಟಿ ಅಳ್ಬೇಡ ಅಮ್ಮ ನೀನು, ನಾನು ಚೆನ್ನಾಗಿ ನೋಡ್ಕೊತೀನಿ, ಡಿಸ್ಚಾರ್ಜ್ ಆಗಿ ಬರ್ತೀನಿ ಶನಿವಾರ ಅಂದು. ನಾನು ಅನ್ನ ಉಣಿಸಿ ನೀರು ಕುಡಿಸಿ ಗುಳಿಗೆಯನ್ನು ನುಗ್ಸಿದೆ. ಆಮೇಲೆ ನೋವು ಅನ್ನೋದಕ್ಕೆ ನನ್ನ ಗಂಡ ಹೋಗಿ ಸಿಟ್ಟು ಕರ್ಕೊಬಂದು ಆಗ ಬಾಟ್ಲು ಹಾಕಿ ನೋವು ಅಂತಿದ್ಲು. ಏನೂ ಆಗೋದಿಲ್ಲ ಇರೋ ಮಗಳೇ ಅಂದೆ. ಅಮ್ಮ ನೀನು ಹೋಗಮ್ಮ ಇರಮ್ಮ ಅಂತ. ನಿನ್ನೆ ರಾತ್ರಿ 10:00ವರೆಗೆ ಅಲ್ಲಿ ಪೇರೆಂಟ್ಸ್ ಇರುವಾಗ ಒಂದಷ್ಟು ಜನ ಪೊಲೀಸ್ ಬಂದ್ರಂತೆ. ಬಂದಾಗ ಇವರು ಯಾಕೆ ಅಂತ ಕೇಳಿದ್ದಾರೆ. ಆವಾಗ ಅವರು ಮಗು ಡೆತ್ ಆಗಿದೆ ಅಂತ ಘೋಷಣೆ ಮಾಡಿದಾರಂತೆ 10:30ನಲ್ಲಿ. ಅಂದರೆ ಅದನ್ನು ಪೇರೆಂಟ್ ಕಡೆಯವ್ರಿಗೆ ಅವರು ಹೇಳ್ದೇನೆ ಪೊಲೀಸ್ನವ್ರನ್ನ ಕರೆಸ್ಕೊಂಡಿದ್ದಾರೆ. ಅವರಿಗೆ ಭಯ ಇದೆ, ಅವರು ಕೆಲಸ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಪ್ರಾರಂಭದಿಂದ. ಬರೀ ICUನಲ್ಲ, ಪ್ರಾರಂಭದಿಂದ ವಿಫಲತೆ ಆಗಿದೆ. ಪ್ರಾರಂಭದಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ, ಎಚ್ಚರಿಕೆ ವಹಿಸಿಲ್ಲ. ಒಂದು ಆಪರೇಷನ್ ಆದವ್ರನ್ನ ಫಸ್ಟು ಅಬ್ಸರ್ವೇಷನಲ್ಲಿ ಇಡ್ತಾರೆ, ತಕ್ಷಣ ಜನರಲ್ ವಾರ್ಡಿಗೆ ಕಳಿಸಲ್ಲ. ಈ ಅಬ್ಸರ್ವೇಷನಲ್ಲಿ ಯಾಕೆ ಇಟ್ಟಿಲ್ಲ? ಮಗು ವಾಮಿಟ್ ಆಗಿದೆ, ಆಪರೇಷನ್ ಮಾಡಿದಂಥ ಡಾಕ್ಟ್ರು ಕಾಳಜಿ ವಹಿಸಬೇಕು, ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು. ಯಾಕೆ ಅದನ್ನು ಮಾಡಿಲ್ಲ? ಆಗಿರೋದೊಂದು ಮೈನರ್ ಆಪರೇಷನ್ನು. ಇವತ್ತು ಮಗು ಸಾನ್ವಿ 7 ವರ್ಷದ ಪುಟ್ಟ ಮಗು ಜೀವ ಹೋಗಿದೆ. ಈ ಥರದ ಒಂದು ಅವ್ಯವಸ್ಥೆಯನ್ನು ನಾವು ಅತಿ ಉಗ್ರವಾಗಿ ನಮ್ಮೆಲ್ಲ CITU ಸೇರಿದಂತೆ ಎಲ್ಲ ಪ್ರಗತಿಪರ ಸಂಘ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿಲೀಪ್, ಈಗ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಸಕ್ಸಸ್ಫುಲ್ ಆಗುತ್ತೆ, ಅದಾದ ನಂತರ ಬೆಳಗ್ಗೆ ಆದಮೇಲೆ ಏರುಪೇರಾಗಿರೋದು ಏನಾಯಿತು ಎಕ್ಸಾಕ್ಟ್ಲಿ? ಏನಂತಾರೆ ಆಸ್ಪತ್ರೆ ಕಡೆಯಿಂದ? ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಪೋಷಕರು ಮಾಡ್ತಿರುವಂಥ ಆರೋಪ ಏನು ಅಂತ?
ಅವಿನಾಶ್ ಕಳೆದ 4 ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ. ತಕ್ಷಣ ಅವರು ಆಪರೇಷನ್ ಮಾಡುವಂಥ ಕೆಲಸ ಆಗುತ್ತೆ, ಜೊತೆಗೆ ಕ್ಯೂರ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಭರವಸೆ ಇತ್ತು. ಯಾಕಂತಂದರೆ ಬಾಲಕಿ ಕೂಡ ಸಾಕಷ್ಟು ಮಾತುಕತೆಯನ್ನು ಕೂಡ ಪೋಷಕರ ಜೊತೆ ಮಾತಾಡ್ತಾ ಇದ್ರು, ಪ್ರತಿದಿನ ಲವಲವಿಕೆಯಿಂದನೂ ಕೂಡ ಮಾತಾಡ್ತಾ ಇದ್ರು. ಆದರೆ ಏಕಾಏಕಿ ಈ ಒಂದು ಸಾವನ್ನಪ್ಪಿರುವಂಥದ್ದು ಎಲ್ಲರೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂತಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಈ ಒಂದು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ, ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿ ಅಂತ ಆಗಿದೆ ಅನ್ನುವಂಥದ್ದು ಎಲ್ಲರ ಆರೋಪ ಇರುವಂಥದ್ದು. ಸದ್ಯಕ್ಕೆ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಪ್ರತಿಭಟನೆಯನ್ನು ಕಳೆದ ರಾತ್ರಿಯಿಂದನೂ ಕೂಡ ಪೋಷಕರು ಮಾಡ್ತಾ ಇದ್ರು. ಜೊತೆಗೆ ಈಗ ಹಲವು ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿರುವಂಥದ್ದು, ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದಿರಲಿಲ್ಲ. ಈಗ ಸದ್ಯಕ್ಕೆ ಪೊಲೀಸರ ರಕ್ಷಣೆಯ ಜೊತೆಗೆ ಈಗ ಮಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂಥದ್ದು, ಜೊತೆಗೆ ಈಗ ಪೋಷಕರ ಜೊತೆ ಮಾತನಾಡ್ತಾ ಇರುವಂಥದ್ದು. ನಿರಂತರವಾಗಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯಂಥ ಎಡವಟ್ಟುಗಳಾಗ್ತಾ ಇದೆ, ಈ ರೀತಿಯಂಥ ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಂಥ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಆದರೆ ಇದನ್ನು ಸರಿಪಡಿಸ್ಕೊಳ್ತಾ ಇಲ್ಲ. ಪದೇ ಪದೇ ಈ ರೀತಿಯಂಥ ಘಟನೆಗಳು ನಡೀತಾ ಇರುವ ಕಾರಣಕ್ಕೋಸ್ಕರ ವೈದ್ಯಾಧಿಕಾರಿಗಳಿಗೆ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ, ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿರುವಂಥದ್ದು. ಜೊತೆಗೆ ಮೊದಲನೇದಾಗಿ ಈ ಒಂದು ವಿಚಾರ ಏನಂತಂದರೆ, ಬಾಲಕಿ ಹುಷಾರಾಗಿತ್ತು, ಜೊತೆಗೆ ಆದರೆ ತತ್ಕ್ಷಣ ಸಾವನ್ನಪ್ಪಿದ ಸಂದರ್ಭದಲ್ಲಿ ಪೋಷಕರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದರೆ ಪೋಷಕರಿಗೆ ಮಾಹಿತಿಯ ಕೊಡುವ ಬದಲಾಗಿ ಪೊಲೀಸರಿಗೆ ಮೊದಲಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಇದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದು ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿ ಅಂತ ಆಗಿದೆ ಅನ್ನುವಂಥದ್ದು ಪೋಷಕರ ಆರೋಪ ಆಗಿರುವಂಥದ್ದು. ಯಾಕಂದರೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಬಾಲಕಿ ಕೂಡ ಪೋಷಕರ ಜೊತೆ ಮಾತನಾಡಿದ್ಲು. ಆದರೆ ಏಕಾಏಕಿ ಈ ರೀತಿ ಅಂತ ಸಾವನ್ನಪ್ಪಿದೆ ಅನ್ನೋದಾದರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಎಲ್ಲರ ಆರೋಪ ಆಗಿರುವಂಥದ್ದು. ಅವಿನಾಶ್.